ಮುಂಜಾನೆದ್ದ ಜಳಕ ಮಾಡ್ಯಾಳಲ್ಲ ಬಟ್ಟಲ ತುಂಬ ಸಕ್ಕರೆ ಹಾಲ ಕಲ್ಲಿನಾಥನ ಪೂಜೆಗೆ ಹೊರಟಾಳಲ್ಲ ಏ ಗುಡಿಗೆ ಹೋಗಿ ಸ್ವಚ್ಛ ದೇವರ ಮೈ ತೊಳೆದು ಏ ಪೂಜೆ ಮಾಡಿ ನಿಂತಾಳಲ್ಲ ಇಟ್ಟಾಳ ಹಾಲ ಏ ಪೂಜೆ ಮಾಡಿ ನಿಂತಾಳಲ್ಲ ಇಟ್ಟಾಳ ಹಾಲ ಏ ಹಾಲ ಇಟ್ಟು ದೇವರಿಗೆ ಅಂತಾಳು ಗುಡಿ ಕಲ್ಲಿನಾಥ ಸಕ್ಕರೆ ಹಾಲ ನಿನ್ನ ಮುಂದ ಇಟ್ಟಿದೀನೋ ಬಟ್ಟಲ ಹಾಲೆಂಗ ಕುಡಿಯತದು ಬರಕಲ್ಲ ಏ ನನ್ನ ಎದುರಿಗೆ ದೇವರ ಹಾಲು ಕುಡಿದಿಲ್ಲ ಏ ಮರಗಿ ಹೋಗಿ ನಿಂತಾಳಲ್ಲ ಗುಡಿ ಮಗ್ಗಲ ಮರಗಿ ಹೋಗಿ ನಿಂತಾಳಲ್ಲ ಗುಡಿ ಮಗ್ಗಲ ಏ ಅಲ್ಲೇ ಅರ್ಧ ತಾಸ ನಿಂತ ಬಂದಾಳು ಹಾಗೆ ಇದ್ದು ಇಟ್ಟಂತ ಹಾಲ ಇನ್ನು ಯಾಕ ಕುಡದಿಲ್ಲ ನೀ ಕುಡಿಯು ತನಕನ ಬಿಡುವುದಿಲ್ಲ ಏ ನಮ್ಮ ತಂದಿ ತಂದ ಹಾಲು ಹಂಗ ಕುಡಿತಿದೆ ಏ ನಾಯೇನ ವಿಸಾಕಿ ತಂದಿಲ್ಲ ಕೊಲ್ಲುವುದಿಲ್ಲ ನಾಯೇನ ವಿಷ ಹಾಕಿ ತಂದಿಲ್ಲ ಕೊಲ್ಲುವುದಿಲ್ಲ ಏ ನಮ್ಮ ತಂದಿ ಬೆಂಡ ಬತ್ತೋಸ ತರತಾನು ನಿನಗೆ ಕೊಡುವೆ ಆದರಾಗ ಪಾಲ ಗುಡಿ ಕಲ್ಲಿನಾಥ ಸಕ್ಕರೆ ಹಾಲ ಸಣ್ಣಕ್ಕಿಂತ ಶಪಥ ಕೊಡಲ ಏ ಹಾಲು ಕುಡಿಯದಿದ್ರ ಪ್ರಾಣ ಕೊಡತೇನೋ ಏ ತಿರುಗಿ ಮನೆಗೆ ಹೋಗುವುದಿಲ್ಲ ಅಂತ ಕೂಲ ಏ ತಿರುಗಿ ಮನೆಗೆ ಹೋಗುವುದಿಲ್ಲ ಅರ್ಥಾಳ ಕೂಲ ಹಾಲ ಕುಡಸಾದ ಹೋದರೆ ತಪ್ಪ ಅದನ್ನು ನಮ್ಮಪ್ಪ ಅಂತಾಳ ಮನಸ್ಸಿಗೆ ಅಂತಾಳ ಮನಸ್ಸಿಗೆ ಬಹಳ ದುಃಖ ಬಂದಿತ ಕೋಶಿಗೆ ಬಹಳ ದುಃಖ ಬಂದಿತ ಕೋಶಿಗೆ ಅಂತಾಳೋ ಯಾಕೋ ಕಲ್ಲಪ್ಪ ಅಂತಾಳೋ ಯಾಕೋ ಕಲ್ಲಪ್ಪ ಹಾಲ ಕುಡಿಯಪ್ಪ ತೋರಿಸಬೇಡ ರೂಪ ನನ್ನಂತ ಹೇಸಿಗೆ ನನ್ನಂತ ಹೇಸಿಗೆ
ಕಣ್ಣ ಮುಚ್ಚಿ ಕುತ್ತಿನ ಕುಡ್ದ ಬಟ್ಟಲ ಕೂಡ ಖುಷಿಯಾಗಿ ಕಣ್ಣ ಮುಚ್ಚಿ ಕುತ್ತಿನ ಕುಡ್ದ ಬಟ್ಟಲ ಕೂಡ ಖುಷಿಯಾಗಿ ಕಳ್ಳ ದೇವರಾದಿತೋ ಗಪ್ಪ ಮಾತಾಡಲಿಲ್ಲ ಸ್ವಲ್ಪ ಕೂಸಿಗಾಯ್ತೋ ತಾಪ ಹೊಟ್ಟೆ ಹಸವಿಗೆ ಹೊಟ್ಟೆ ಹಸವಿಗೆ ಹೊತ್ತ ಬಂದಿತಾರ ತಾಸಿಗೆ ಹೊತ್ತ ಬಂದಿತಾರ ತಾಸಿಗೆ ಕುಡಿಯದಿದ್ರೆ ಪ್ರಾಣ ಕೊಡತೇನು ದೇವರ ಕೇಳವಲ್ಲ ಹೆಣ್ಣು ಮಾತಾ ನಾಳೆ ಅಪ್ಪ ಬೈಂದ ಬೈತನ ಮಾತಾ ಏ ಕೊಳ್ಳೂರಂಬವಳೆ ಗ್ರಾಮದ ಒಳಗ ಕೊಡಗು ಸಂಬಸಿ ಸವಿತೆ ಹೆಸರಾದೇತ ಅವ ಏನ್ ಮಾಡ್ತಾಳ್ರಿ ಹೆಣ್ಣು ಮಗಳು ಯಾಕಂದ್ರ ಹಾ ಹಾ ಮಮಕಾರದಿಂ ಮಿಕ್ಕಿನ ಬಂದ ಮುಂಟೆ ಹೌದು ನಿಜಗುಂಡ್ರ ಹೇಳ್ತಾರೆಪ್ಪ ಯಾಕಂದ್ರ ಮಮಕಾರಕ್ಕಿಂತ ದ್ವಾಡದ ಯಾವುದೂ ಇಲ್ಲ ಅದಕ್ಕಿಂತ ದೊಡ್ಡ ಬಂಧನ ಇಲ್ಲ ಇಲ್ಲ ಯಾಕಂದ್ರ ಈಗ ಎಂತಿಂತ ಕಾರಾಗೃಹ ಶಿಕ್ಷೆ ಕೊಡ್ತಾರಂದ್ರ ಬಂಧನ ಅಲ್ಲ ಹೌದ್ರಲ್ಲ ಬರೇ ನಂದ ಅನ್ನುವಂತದ್ದು ಒಂದು ಬಂಧನ ಇರ್ತೈತಿ ಈ ಬಂಧನ ಆ ಬಂಧನಕ್ಕಿಂತನೂ ಬಹಳ ದ್ವಾಡದೈತಿ ಹೌದಿಲ್ಲ ಹೌದ್ರಿ ಅದಕ್ಕೆ ಏನ್ ಹೇಳ್ತಾನಂದ್ರ ಏನ್ ಹೇಳ್ತಾರಪ್ಪ ಯಾವ ಭಗವದ್ಗೀತೆದೊಳಗ ಮೊಟ್ಟ ಮೊದಲನೆಯ ಶ್ಲೋಕದೊಳಗ ಏನ್ ಹೇಳ್ತಾರಿ ಧೃತರಾಷ್ಟ್ರ ಮತ್ತು ಸಂಜಯ ವ್ಯಾಸ ಮುನಿಗಳ ಶಿಶುಮಗ ಸಂಜಯ ಆ ಮಹಾರಾಜ ಆಗಿರ್ತಕ್ಕಂತ ಧೃತರಾಷ್ಟ್ರ ಹೌದು ಏನ್ ಕೇಳ್ತಾರಪ್ಪ ಧೃತರಾಷ್ಟ್ರ ಕೇಳ್ತಾನ ಸಂಜಯನ ಏನ್ ಕೇಳ್ತಾರೆ ಸಂಜಯ ಕುರುಕ್ಷೇತ್ರದೊಳಗ ಮಾಮಕಾಶ್ಚೈವ ಪಾಂಡವಾಶ್ಚೈವ ಕಿಮಕುರ್ವತ್ ಸಂಜಯ ಹೌದು ನೋಡ ಅಣ್ಣ ತಮ್ಮ ಇಬ್ರು ಒಂದ ಅದಾರ ಕಾಕ ಯಾಕಂದ್ರ ಪಾಂಡು ಮತ್ತು ಧೃತರಾಷ್ಟ್ರ ಇಬ್ರು ಒಂದ ಹೊಟ್ಟಿದಿಂದನ ಹುಟ್ಟಿ ಬಂದಾರ ಒಬ್ಬ ಅಪ್ಪನದಿಂದನ ಜನ್ಮ ತಾಳ್ಯಾರ ಮುಂದ ಅವ್ರ ಮಕ್ಕಳು ಬ್ಯಾರೆ ಬ್ಯಾರೆ ಆಗ್ಯಾವಂದ್ರ ರಕ್ತ ಒಂದ ಅಲ್ಲನ ಹೌದ್ರಲ್ಲ ಶಾಖ ಒಂದ ಪರಂಪರೆ ಅಲ್ಲ ಆದ್ರೂ ಏನ್ ಹೇಳ್ತಾರಪ್ಪ ನನ್ನ ಮಕ್ಕಳು ಪಾಂಡುನ ಮಕ್ಕಳು ರಣರಂಗದಾಗ ಕೂಡ್ಯಾರು ಏನ್ ಮಾಡ್ತಾರು ನೋಡ್ಕೋರಿ ಯಾಕಂದ್ರ ನಂದನ್ನೋದ ಅಭಿಮಾನ ನೀವು ಬಿಡ್ಲಿಕ್ಕಂದ್ರ ನೀವು ಎಂತ ದೊಡ್ಡ ಶ್ರೀಮಂತ ಇದ್ದರೆ ಏನ್ ಮಾಡಂಗೈತಿ ಬ್ರಹ್ಮಜ್ಞಾನಿ ಇದ್ದರೆ ಏನ್ ಮಾಡಂಗೈತಿಪ್ಪ ಹೌದಿಲ್ರಿ ಹೇಳ್ತಾರ ತಮ್ಮ ಕವಿಗಳು ಏನ್ ಹೇಳ್ತಾರಪ್ಪ ಹರದೇಶಿ ಮೇಳ್ನವ್ರು ಇಲ್ಲಿ ಬತ್ ನೋಡು ಬ್ರಹ್ಮನ ಯಾಕಂದ್ರ ಹರದೇಶಿ ಮೇಳ್ನವ್ರು ಇನ್ಕ ಹೇಳ್ರಿ ತಮ್ಮ ಈಗ ಹರದೇಶಿ ಹೋಗಿ ಪರದೇಶ ಆಗ್ಯಾವ ಬಿಡು ಇರ್ಲಿ ಮುಂದೆ ಚಾಲು ಸಂದರ್ಭಕ್ಕೆ ಬಂದೈತೆ ಅದು ಯಾಕಂದ್ರ ಹಣಿ ಒಳಗ ಬ್ರಹ್ಮದಾನು ಹೌದಿಲ್ಲ ಪರಮಾತ್ಮ ಹಣಿ ಒಳಗದಾನು ವಿಷ್ಣು ಎಲ್ಲಿದಾನು ಪಾದದೊಳಗದಾನ ಇವ್ರು ಹೇಳ್ತಾರ ಈ ಹರದೇಶ ಅವ್ರ ಶ್ರುತಿ ಲೇಖ ಏನ್ ಹೇಳ್ತೈತ್ರಿ ವಿಷ್ಣು ಇಲ್ಲಿ ಎಲ್ಲಿದಾನು ನಾಭಿ ಕಮಲದಾಗ ಬ್ರಹ್ಮ ನಾಭಿ ಕಮಲದಾಗ ವಿಷ್ಣು ಪಾದದೊಳಗ ಇವ್ರು ಹೇಳ್ತಾರ ಅದ ಕಲ್ಯಾಣದೊಳಗ ಅಣ್ಣ ಬಸವಣ್ಣ ಏನ್ ಹೇಳ್ತಾನ್ರಿ ಅಣ್ಣ ಬಸವಣ್ಣ ಈ ಶರೀರ ಅಂತಕ್ಕಂತ ಹೆಂಗೈತಿ ಅಂದ್ರ ಹೆಂಗೈತ್ರಿ ಬ್ರಾಹ್ಮಣ ಅಂತಕ್ಕಂತ ತಲಿ ಕ್ಷತ್ರಿಯ ಅಂತಕ್ಕಂತ ತೋಳ ಕ್ಷತ್ರಿಯ ಅಂತಕ್ಕಂತ ತೋಳ ಶೂದ್ರ ಯಾರೂ ಮುಟ್ಟಿಸಬಾರದಂತಕ್ಕಂತ ಶೂದ್ರ ಅಂತಕ್ಕಂತ ಪಾದ ಅಂದ್ರ ಎಲ್ಲಾ ಈ ಶರೀರದಾಗ ಐತಿ ಅಂದ್ರ ಈಗ ನಾವೇನತ್ತೀವಿ ಅವ್ರು ಸುಮಾರು ಜಾತಿ ಅವ್ರದಾರು ಅವ್ರನ್ನ ಮುಟ್ಟಿಸ್ಕೊಳ್ಳೋದು ಬೇಡ ಅತ್ತೀವಿಲ್ರಿ ಮತ್ತೆ ಈ ಊರೆಲ್ಲ ಕಾಪಾಡವ ನಾನ ಮಾಲಕದನಿ ಅದು ಈ ಶರೀರದೊಳಗ ಕೈ ಹೌದಿಲ್ರಿ ಮತ್ತಿನ್ನು ಇದ್ರಾಗ ಒಕ್ಕಲಿಗಾರ ಎಲ್ಲಿದಾರಪ್ಪ ಹೊಟ್ಟಿಗೆ ಅನ್ನ ಹಾಕವ್ರ ಒಕ್ಕಲಿಗಾರ ಸ್ಥಾನ ಇದೆ ಹೌದಿಲ್ಲ ಈ ಬ್ರಹ್ಮಜ್ಞಾನಿ ಅಂತಕ್ಕಂತ ತಲಿ
ಈ ಶರೀರಕ್ಕ ಯಾವುದು ದ್ವಾಡದಲ್ಲ ಯಾವುದು ಸಾಣದಲ್ಲ. ಹೌದು. ಅದಕ್ಕ ತನು ಮನ ಧನ ಅರ್ಪಣ ಮಾಡಿ ಗುರುವಿನ ಚರಣಕ್ಕೆ ಅರ್ಪಣ ಮಾಡಿದೆ ಅಂದ್ರೆ ಶರೀರ ಬಗ್ಬೇಕ, ಕೈ ಮುಗಿಬೇಕು, ಹಣಿ ಪಾದಿಗೆ ಹತ್ತಬೇಕ, ಎಲ್ಲ ಮಣದಾಡಬೇಕ. ಅದಕ್ಕೆ ಈ ಶರೀರದಾಗ ಆಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಗ್ನೇಯ, ಶಿಖಾ, ಪಶ್ಚಿಮ ಅಂತಕ್ಕಂತ ಚಕ್ರಗಳನ್ನ ಇಟ್ಟಾನ. ಒಂದೊಂದು ಚಕ್ರಕ್ಕೂ ಬಗ್ಗಬೇಕ, ಅವು ತಿರ್ತಾವ. ಯಾಕಂದ್ರ ಏನ್ ಹೇಳ್ತಾರ ಇವ್ರು? ಏನ್ ಹೇಳ್ತಾರಪ್ಪ? ಕಾಲ ಬ್ರಹ್ಮ ಅಂತ ಹೇಳಿ ಇವ್ರು ಹೇಳ್ರು. ಇವ್ರು ಹೇಳೋ ಗ್ರಂಥದ ಒಳಗ ಅದ ಯಾವ ಗೋರಖಪುರ ಪ್ರಿಂಟಿಂಗ್ ಮಾಡಿರ್ತಕ್ಕಂತ ಜ್ಞಾನಗಂಗಾ ಅಂತಕ್ಕಂತ ಗ್ರಂಥದ ಒಳಗ ಏನ್ ಹೇಳ್ತಾರಪ್ಪ? ಈ ಕಾಲ ಬ್ರಹ್ಮನು ಒಂದು ದಿನ ಹುಟ್ಟುಟ್ಟೆ ಸಾಯ್ತಾನ, ಈ ವಿಷ್ಣುನು ಹುಟ್ಟುಟ್ಟೆ ಸಾಯ್ತಾನ, ಇವ್ರ ಬ್ರಹ್ಮನು ಹುಟ್ಟುಟ್ಟೆ ಸಾಯ್ತಾನ. ಆದ್ರ ಇವ್ರೆಲ್ಲಾ ಹುಟ್ಟುಟ್ಟು ಸತ್ತಾಗ ಮಾಯಿಗೆ ಒಂದು ಗಳಿಗೆ ಆಗ್ತೈತಿ. ಮಾಯಿಗೆ ಒಂದು ಗಳಿಗೆ, ಒಂದು ಹಿಂಗ್ ಬರೇ ಕಣ್ಣು ಮುಚ್ಚಿ ಕಣ್ಣು ತೆರೆಯೋದಕ್ಕೂ ಒಂದು ಗಳಿಗೆ ತಾರಿ. ಅಂದ್ರ ಶಾಸ್ತ್ರ ಪದ್ಧತಿ ಪ್ರಕಾರ ಅಂತ ಒಂದು ಗಳಿಗೆ ಮಾಯಿಗೆ ಹಾಕೈತಿ. ಅಂದ್ರೆ ಏನು ತ್ರಿಮೂರ್ತಿಗಳು ದೊಡ್ಡವ್ರು, ಏನು ಮಾಯಿ ದೊಡ್ಡಕ್ಕಿಯೋ? ಮಾಯಿ ದೊಡ್ಡಕ್ಕೆಲ್ಲ ಹೌದಿಲ್ರಿ? ಮಾಯಿ ದೊಡ್ಡಕ್ಕೆ ಅಂದ ಬಳಕ ಇವ್ರು ಹೆಂಗ ದೊಡ್ಡವ್ರು? ಹೆಂಗ ಎದರಾಗೂ ಇಲ್ಲ ತಮ್ಮ. ಹೌದಿಲ್ರಿ? ಅದಕ್ಕೆ ನಾವೇನ್ ಹೇಳುದು? ಏನ್ ಹೇಳುದಪ್ಪ? ನಾ ದೊಡ್ಡವನು ಬೇಡ, ನಾ ಸಣ್ಣವು ಅಂತ ಹೇಳಿ ನಿನ್ನ ಮನಸ್ಸಿನಾಗ ತಿಳ್ಕೋಬೇಡ. ನಿನ್ನ ಮನಸ್ಸಿನಲ್ಲಿ ಇರ್ತಕ್ಕಂತ ದೊಡ್ಡವ್ ಸಣ್ಣವ್ ಅಲ್ಲೇ ಉಳಿಲಿ. ಯಾಕಂದ್ರ ನಾ ದೊಡ್ಡವದನಂತೇಳಿ ಬ್ರಹ್ಮ ಸೃಷ್ಟಿ ಮಾಡಿದ, ನಾನಾ ದೊಡ್ಡವಂದ. ಅವನದೊಂದು ತಲಿ ಹೋಗೈತಿಲ್ರಿ ತಲಿ. ಈ ಜಗತ್ತಿಗೆಲ್ಲ ಅನ್ನ ನೀರ ಹಾಕವ್ ನಾ ಹೆಚ್ಚಿನವ ಅಂತೇಳಿ ವಿಷ್ಣು ಅಂದ. ಏನಾತ್ರ ಅವಂದ? ಈ ಭೂಮಿ ಮ್ಯಾಗ ಸತ್ತ ಹುಟ್ಟುವಂತ ಶಾಪ ಪಡ್ಕೊಂಡಾನ ಐತಿಲ್ರಿ? ಮಹಾಭಾರತದೊಳಗ ಐತಿ, ಶ್ರೀಮದ್ ಭಾಗವತದೊಳಗ ಐತಿ, ಕೃಷ್ಣ ಲೀಲಾ ಚರಿತ್ರೆ ಒಳಗೂ ಐತಿ. ಹಿಂದಿಂತವ್ರು ಎಲ್ಲ ಹಿಂಗ ಮಾಡ್ಯಾರ. ಇನ್ನು ನಿನ್ನ ಪರಮಾತ್ಮ, ನಿನ್ನ ಪರಮಾತ್ಮ ಹೋಗಿ ಸೂಳಿ ಹೆಣ್ಣು ಮಗಳ ಮನ್ಯಾಗ ಕಸ ಹೊಡಿಬೇಕಾಗಿತ್ತು. ಇವ್ ಹೇಳ್ಯಾನಪ್ಪ. ನಿಜಗುಣಿ ಶಿವಯೋಗಿ ಸುದ್ದಿ ಬಾಳ ಚಂದ ಹೇಳಿದ್ರಿ. ಅಂತೂ ಇಂತೂ ಎಂತೆನ್ನ ಬಾರದಂತಿಹುದು ಪರವಸ್ತು ಎಂತಿಹುದು ಪರವಸ್ತು ಎಂದು ಚಿಂತಿಸಲೇಕೆ. ತಮ್ಮ ಇದ್ರ ಮುಂದೆ ನಿನಗೂ ಹಾದಿಲ್ಲ, ನನಗೂ ಹಾದಿಲ್ಲ. ಹೌದಿಲ್ಲ? ಯಾಕಂದ್ರ ಕಾಲ ಇಲ್ಲದ ಕುಂಟ, ಕೈ ಇಲ್ಲದ ಚೊಂಚ, ಕಣ್ಣು ಇಲ್ಲದ ಕುರುಡ, ಬಾಯಿ ಇಲ್ಲದ ಮೂಕ, ಅಲ್ಲೇನೈತ್ರಿ? ಏನು ಇಲ್ಲಪ್ಪ. ಹೇಳ್ತನತಿಯ ಬಾಯಿ ಇಲ್ಲ, ಹಿಡಿತೀನಂದ್ರ ಕೈ ಇಲ್ಲ, ನಡೀತೀನಂದ್ರ ಕಾಲ ಇಲ್ಲ, ನೋಡ್ತೀನಂದ್ರ ಕಣ್ಣನ ಇಲ್ಲ, ಕೇಳ್ತೀನಂದ್ರ ಕಿವಿನೂ ಇಲ್ಲ, ಏಕಾಕಾರ ಆಗಿ ಹೋಗಿರ್ತೈತಿ. ಅದಕ್ಕ ಏನಂದಾರು? ಏನ್ ಹೇಳ್ತಾರೆ? ನಾಮ ರೂಪ ರಹಿತ. ಹೌದಿಲ್ರಿ? ಮತ್ತೆ ನಾಮ ರೂಪರಹಿತವಾಗಿರತಕ್ಕಂತ ವಸ್ತು, ಅದಕ್ಕೆ ಏನತ್ತಾರು? ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರತಕ್ಕಂತ ಒಂದು ಸತ್ಯವಾದ ವಸ್ತು ಈ ಪೃಥ್ವಿ ಮ್ಯಾಗ ಐತಿ. ಆ ಸತ್ಯವಾದ ವಸ್ತುವಿಗೆ ನನಗ ಬೇಕಾಗಿ ನಾ ತಾಯತನ, ನಿನಗ ಬೇಕಾಗಿ ನೀ ತಂದೆತಿ. ಹೌದಿಲ್ಲ? ಆ ರೂಪಕ್ಕ ಹೆಣ್ಣು ಅನ್ನಕ ಬರಂಗಿಲ್ಲ, ಗಂಡು ಅನ್ನಕ ಬರಂಗಿಲ್ಲ. ಇದ್ರ ಮುಂದೆ ಇವೇನ್ ಶಾವರಿಕೆ ಹಾಡ ಏನ್ ಹಾಡೋದ ಆಟಿಲಿ. ಅದಕ್ಕೆ ಏನ್ ಮಾಡ್ಬೇಕಾಗೈತಿ ಅಂದ್ರೆ ಏನ್ ಮಾಡ್ಬೇಕಾಗೈತ್ರಿ? ಭಕ್ತಿ ಪ್ರಧಾನವಾಗಿರ್ತಕ್ಕಂತ ಯಾವ ಭಗವದ್ಗೀತಾ ಮತ್ತ ನಿಜಗುಣಿ ಕೈವಲ್ಯ ಸಾರ, ಮತ್ತ ಉಪನಿಷತ್ತ, ವೇದ ಇಂಥದ್ರೊಳಗೆ ತಿರುಗಾಡಿ ಏನಾರೇ ನೋಡಿದ್ರ. ಯಾಕ ಬಹಳದಾವ್ ಇನ್ನು ಕಾತ್ಯಾಯಿನಿ ಮೈತ್ರ ಅದಾರು, ಅಹಲ್ಯ ಅರುಂಧತಿ ಅದಾರು. ಹೌದಿಲ್ರಿ? ತಾರಾ ಮಂಡೋದರಿ, ಸೀತಾ ಸಾವಿತ್ರಿ, ನಾನಾ ವ್ಯಕ್ತಿಗಳೆಲ್ಲ ಅದಾರ. ಅವರು ಈ ಭೂಮಿ ಮ್ಯಾಗ ಏನು ಉತ್ತಮವಾಗಿರತಕ್ಕಂತ ಕಾಣಿಕೆ ಕೊಟ್ಟಾರ ಅನ್ನೋದ ನಾನು ನೀನು ಇವತ್ತ ದೈವದು ಕೂಡ ಚರ್ಚೆ ಮಾಡೋದೈತಿ. ಬಿಟ್ಟು ಎಲ್ಲಿದರೆ ಮಾಡ್ಕೊಂಡು ಹೆಂಗಪ್ಪ? ಅದಕ್ಕೆ ಸಿಟ್ಟಿಗೆದ್ದ ಕರಣೆ ಹಲ್ಲ ತಿಂದು ಓಡೋಗಿ ಕಲ್ಲಿಗೆ ಹಾದಾಳಲ್ಲ, ಕಲ್ಲಾಗಿಂದ ಹೊರಗ ಬಂದು ಕಂದ ಗ್ವಾರಳ, ನಿನ್ನ ಭಕ್ತಿಗೆ ಮೆಚ್ಚಿನ ವರವ ಬೇಡ ಮಗಳ, ಏ ಕೊಡಗೋಸ ಅಂತಾಳ ಬೇಡಿದ ಕೂಡ ಕಾತ, ಮೊದಲ ಹಾಲ ಕೂಡಿ ಜಾಳ ದೇವರ ಹಾಲ ಮಾರಳ.
ಮೊದಲ ಹಾಲು ಕೂಡಿ ಜಾಳ ಜಾಳ ದೇವರ ಮಹಾರಳ ಹಾಲು ಕುಡೋದು ಕಲ್ಲಿನಾಥ ಅಂತಾನು ಏನು ಬೇಡತಿ ಬೇಡವ್ವ ಹೊರಗಳ ಆ ಕೊಡಗು ಸವಾಗ ಅಂತಾಳ ನಾ ಕರ್ದದಾಗ ಬರಬೇಕು ಸರಳ ಏ ತಂದಿ ಬರುತ್ತಾನ ಹಾಲು ಕುಡಿಬೇಕಂತ ಜೋಡ್ಕೊಂಡ ಬೆಡಸಾಳ ಕರಗಾಳ ಇವ ಹೊರಗಾಳ ಏ ಬೇಡ್ಕೊಂಡ ಜೋಡಸಾಳ ಕರಗಾಳ ಇವೆ ಹೊರಗಾಳ ಏ ಹಾಲೆ ಕುಡದ ದೇವರ ದೃಶ್ಯಾಗಿದಾನು ತಿರುಗಿ ಹೊರಟ ಬಾದಳು ಹೆಣ್ಣು ಮಗಳ 7 ವರ್ಷದಕ್ಕಿ ಮನಸ್ಸಿತ್ತು ಸರಳ ಏ 4 ದಿವಸಕ್ಕವ್ರ ತಂದಿ ಬಂದಾನು ಏ ಎಲ್ಲ ವರ್ತಂತೆ ತಿಳಿಸಾಳ ಪೂಜೆ ಬೆಳಸಾಳ ಏ ಎಲ್ಲ ವರ್ತಂತೆ ತಿಳಿಸಾಳ ಪೂಜೆ ಬೆಳಸಾಳ ದಿನ 2 ಹೊತ್ತ ದೇವರ ಪೂಜೆ ಮಾಡಿ ಹಚ್ಚಿ ಕರ್ಪೂರ ಹೊಡಿ ಕುಡಸ್ತಿದ್ದೆ ಹಾಲ ಕೇಳ ಹಾಲ ಕುಡಸ್ತಿದ್ದೆ ಹಾಲ ತಂದಿ ಮುಂದ ಹೇಳ್ಯಾಳು ಇದನ್ಯಾಲ ತಂದಿ ಮುಂದ ಹೇಳ್ಯಾಳು ಇದನ್ಯಾಲ ತಂದಿ ಕೇಳಿ ಯಾವುದೋ ಬೆಂಕಿ ಕೀಡಿ ಕೇಳಿ ಯಾವುದೋ ಬೆಂಕಿನ ಕಿಡಿ ಹಾಲಿನ ಎಡಿ ಹೆಂಗ ಕುಡಿತದ ಹೇಳ ಬರಕಾಲ ಕೇಳಕಾಲ ಹೇಳ ಬರಕಾಲ ಎಷ್ಟು ವರ್ಷ ದುಡದೀನಿ ಎಂದು ಅವ ಕೂಡದೇಲ್ಲ ಎಷ್ಟು ವರ್ಷ ದುಡದೀನಿ ಎಂದು ಅವ ಕೂಡದೇಲ್ಲ ಸುಳ್ಳ ಹೇಳಕ್ಕೆಲ್ಲನ ಬುರುಡಿ ತೋರಿಸ್ತೀನಿ ನಡಿ ಸಂತೋಷ ಪಡಿ ನೋಡಿದ ಮ್ಯಾಲ ಕೆಳ ಮ್ಯಾಲ ನೋಡಿದ ಮ್ಯಾಲ ಕಲ್ಲಿನಾಥನ ರೂಪಕ್ಕೆ ಬೆಲೆ ಇಲ್ಲ ಕಲ್ಲಿನಾಥನ ರೂಪಕ್ಕೆ ಬೆಲೆ ಇಲ್ಲ ಏ ಮಗಳ ಮಾತಿಗೆ ತಂದಿ ಅಂತಾನು ತಂದಿಗೆ ಆದಿತ್ತು ವಿಪರೀತ ಅವ್ರು ಇನ್ನೊಂದು ಏನಂದ್ರ ಕಡ್ಲಿಮಟ್ಟಿ ಕಾಶಿಬಾಯಿ ಪದ ಅಂದಾರ್ರಿ ಇನ್ನೊಂದು ಫಳಕ್ ಕಡ್ಲಿಮಟ್ಟಿ ಕಾಶಿಬಾಯಿ ಪದ ಅನ್ನೋದು
ಮಾತಿಗೆ ತಂದಿ ಅಂತಾನು ತಂದಿಗೆ ಆದೀತು ವಿಪರೀತ ಅಂತಾನ ಇದು ಎಂತ ಗಮ್ಮತ್ತ ನಾಳೆ ನೋಡು ನಂದ ಹೊರಡಲಿ ವಾತ ಏ ಕೊಳ್ಳು ರಂಬ ಒಳ ಗ್ರಾಮದ ಒಳಗ ಏ ಕೊಡಗು ಸಂಬಸಿಸಬೇಕು